ಎಲ್ಲರಿಗೂ ನಮಸ್ಕಾರ. ಇವತ್ತು ಮಕ್ಕಳಿಗೋಸ್ಕರ ತುಂಬಾ ಆರೋಗ್ಯಕರವಾದ ಪವರ್ ರೈಸ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮಕ್ಕಳಿಗೆ ತುಂಬಾ ಬೇಗ ಶಕ್ತಿ ಕೊಡುತ್ತೆ. ಅಷ್ಟೇ ಅಲ್ಲ, ತುಂಬಾ ಹೆಚ್ಚಾಗಿ ಫೈಬರ್, ಪ್ರೋಟೀನ್, ಐರನ್, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಫಾಸ್ಫರಸ್, ಮೆಗ್ನೀಷಿಯಂ, ಮ್ಯಾಂಗನೀಸ್, ಜಿಂಕ್, ಕಾಪರ್, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಹೀಗೆ ಎಲ್ಲಾ ರೀತಿಯ ವೈಟಮಿನ್ಸ್ ಮತ್ತು ಮಿನರಲ್ಸ್ ಕೂಡ ಇರುತ್ತೆ. ವಾರಕ್ಕೊಂದ್ಸಲ ಈ ಪವರ್ ರೈಸ್ನ ಮಕ್ಕಳಿಗೆ ಮಾಡಿಕೊಡಿ. ಮಕ್ಕಳಿಗೆ ಬೇಕಾಗಿರುವಂತಹ ಎಲ್ಲಾ ಪೋಷಕಾಂಶಗಳು ಸಿಗುತ್ತೆ. ತಡ ಮಾಡೋದು ಬೇಡ. ಈ ಪವರ್ಫುಲ್ ರೈಸ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಮೊದಲು ಅನ್ನನ ಗಂಜಿ ಬಸೆದು ತಯಾರಿಸ್ಕೊಂಡು ನೋಡಿ ಒಂದು ಬೇಸನ್ಗೆ ಹಾಕಿ ಇಟ್ಕೊಳ್ಳಿ. ಸ್ವಲ್ಪ ತಣ್ಣಗಾಗ್ಲಿ. ಸ್ನೇಹಿತರೆ, ಒಂದು ಟಿಪ್ ಏನು ಅಂದರೆ, ನೀವು ಅನ್ನ ತಿಂದ್ರೂ ದಪ್ಪ ಆಗಬಾರ್ದು ಅಂದರೆ ಆದಷ್ಟು ಗಂಜಿ ಬಸೆದು ಅನ್ನ ತಯಾರಿಸ್ಕೊಳ್ತೀನಿ. ಕುಕ್ಕರಲ್ಲಿ, ರೈಸ್ ಕುಕ್ಕರಲ್ಲಿ ಗಂಜಿ ಬಸಿದಲ್ಲೇ ನೀವು ಅನ್ನ ಮಾಡ್ಕೊಂಡು ತಿಂದರೆ ಖಂಡಿತವಾಗ್ಲೂ ದಪ್ಪ ಆಗ್ತೀರಾ. ನೋಡಿ, ಅನ್ನ ತಯಾರಾಗಿದೆ. ಇವಾಗ ಇದಕ್ಕೆ ಪವರ್ಫುಲ್ ಪೌಡರ್ನ ತಯಾರಿಸ್ಕೋಬೇಕು. ಈ ಪೌಡರ್ ತಯಾರಿಸೋದಕ್ಕೆ ಸ್ಟವ್ ಮೇಲೆ ಮಣ್ಣಿನ ಮಡಿಕೆ ಅಥವಾ ಕಬ್ಬಿಣದ ಪಾತ್ರೆನ ಇಟ್ಕೊಳ್ಳಿ. ಎಣ್ಣೆ ಹಾಕೋಬೇಡಿ, ಎಲ್ಲಾನು ಡ್ರೈ ರೋಸ್ಟೇ ಮಾಡ್ಕೋಬೇಕು. ಮೊದಲು ಕಡಲೆ ಬೀಜ ತಗೋತಾ ಇದ್ದೀನಿ. ಶೇಂಗಾನ 4 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ನಾನು ಅಳತೆ ಹೇಳ್ತಾ ಇದ್ದೀನಲ್ವಾ, ಇದೇ ಅಳತೆಯಲ್ಲಿ ಮಾಡ್ಕೋಬೇಕು. ಎಣ್ಣೆ ಹಾಕೋಬಾರ್ದು, ಹಾಗೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 10 ನಿಮಿಷದಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ. ಹೈ ಫ್ಲೇಮಲ್ಲಿ ಮಾಡಬಾರ್ದು, ಮೀಡಿಯಂ ಫ್ಲೇಮು ಅಥವಾ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಒಂದು 80% ಅಷ್ಟು ಫ್ರೈ ಆದ ತಕ್ಷಣ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕುಂಬಳಕಾಯಿ ಬೀಜ, ನಿಮಗೆ ಆರ್ಗ್ಯಾನಿಕ್ ಶಾಪಲ್ಲಿ ಸಿಗ್ತಾ ಇರುತ್ತೆ, ನಾರ್ಮಲ್ ದಿನಸಿ ಶಾಪಲ್ಲಿ, ಆನ್ಲೈನಲ್ಲಿ ಈಸಿಯಾಗಿ ಸಿಗ್ತಾ ಇದೆ. 1 ಟೇಬಲ್ ಸ್ಪೂನ್ ಅಷ್ಟು ಕಲ್ಲಂಗಡಿ ಹಣ್ಣಿನ ಬೀಜ, ವಾಟರ್ ಮೆಲನ್ ಸೀಡ್ಸ್. ಮುಂಚೆ ಹಾಕಿದ್ದು ಪಂಪ್ಕಿನ್ ಸೀಡ್ಸ್, ನಂತರ ಹಾಕಿರೋದು ವೈಟ್ ಕಲರ್ದು ವಾಟರ್ ಮೆಲನ್ ಸೀಡ್ಸ್. ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಅಗಸೆ ಬೀಜ, ಫ್ಲಾಕ್ಸ್ ಸೀಡ್ಸ್. ಒಂದು 10 ಸೆಕೆಂಡ್ಗೆ ನಿಮಗೆ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಟಪ್ 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 ಅಂತ ಸೌಂಡ್ ಬಂದ್ಬಿಡುತ್ತೆ. ನಂತರ 2 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು, ಸಿಸಾಮ್ ಸೀಡ್ಸ್ನ ಹಾಕೊಂಡಿದ್ದೀನಿ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಪಟ್ಪಟ ಅಂತ ಸೌಂಡ್ ಬರುತ್ತೆ ನಿಮಗೆ, ಆವಾಗಲೇ ಸ್ಟವ್ ಆಫ್ ಮಾಡ್ಕೊಬಿಡಿ. ನಂತರ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ. ನಂತರ ಕರಿಬೇವು, ಒಂದು 15ರಿಂದ 20 ಕರಿಬೇವು ಹಾಕೊಳ್ಳಿ. ನೀರಿನಂಶ ಇರಬಾರ್ದು. ಮುಂಚೆನೇ ಚೆನ್ನಾಗಿ ತೊಳೆದು ಡ್ರೈ ಮಾಡ್ಕೋಬೇಕು. ಎಲ್ಲ ಡ್ರೈ ರೋಸ್ಟ್ ಮಾಡೋದ್ರಿಂದ ನೀರನ್ನ ತಾಕಿಸ್ಬೇಡಿ. ಈ ಪೌಡರ್ನ ನಾವು ಸ್ಟೋರ್ ಮಾಡಿ ಇಟ್ಕೋಬಹುದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಂತರ 8ರಿಂದ 10 ಬೆಳ್ಳುಳ್ಳಿ ಎಸಳುಗಳನ್ನ ಹಾಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡಿದ್ರು ಪಾತ್ರೆಯಲ್ಲಿ ಬಿಸಿ ಇರುತ್ತೆ, ಆ ಬಿಸಿ ಸಾಕು ನಮಗೆ. ನಂತರ 3 ಟೀ ಸ್ಪೂನ್ ಅಷ್ಟು ಖಾರ ತಗೊಂಡಿದ್ದೀನಿ. ಟೇಬಲ್ ಸ್ಪೂನ್ ಅಲ್ಲ, ಟೀ ಸ್ಪೂನ್. ನಿಮ್ಮ ಮಕ್ಕಳು ಖಾರ ಕಡಿಮೆ ತಿನ್ನೋದಾದ್ರೆ 2 ಟೀ ಸ್ಪೂನ್ ಹಾಕೊಳ್ಳಿ ಸಾಕು. ತುಂಬ ಖಾರ ತಿನ್ನೋದಾದ್ರೆ 4 ಟೀ ಸ್ಪೂನ್ ಹಾಕೊಳ್ಳಿ. ನಾನು ಮೀಡಿಯಂ ಖಾರ ಹೇಳ್ತಾ ಇದ್ದೀನಿ. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಂತರ 1 ಟೀ ಸ್ಪೂನ್ ಅಷ್ಟು ಶುದ್ಧವಾದ ಅರಿಶಿಣದ ಪುಡಿನ ಹಾಕೊಳ್ಳಿ. ನಂತರ 2 ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಳ್ಳಿ. ನಾನು ಸೈಂಧವ ಲವಣ ಅಥವಾ ಅನ್ರಿಫೈನ್ಡ್ ಸಮುದ್ರದ ಉಪ್ಪನ್ನೇ ಬಳಸೋದು. ಎಲ್ಲನೂ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಂಡು ತಣ್ಣಗಾಗಲು ಬಿಡಿ. ತಣ್ಣಗಾದ್ಮೇಲೆ ಅದನ್ನು ಪೌಡರ್ ಮಾಡ್ಕೋಬೇಕು. ಫುಲ್ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಅದನ್ನು ಪೌಡರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಪೌಡರ್ ರೆಡಿಯಾಗಿದೆ. ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳು ಈ ಪೌಡರಲ್ಲಿ ಸಿಗುತ್ತೆ. ಈ ಪೌಡರ್ನ ಅನ್ನದಲ್ಲಿ ಕಲಿಸ್ಕೊಂಡು ತಿನ್ಬೋದು. ಅಷ್ಟೇ ಅಲ್ಲ, ನೀವು ಸಾಂಬಾರ್ ಮಾಡಬೇಕಾದ್ರೆ ಕರ್ರೀಸು, ಫ್ರೈಗಳು ಮಾಡ್ತೀರಲ್ವಾ, ಅದಕ್ಕೆಲ್ಲದಕ್ಕೂ 1 ಸ್ಪೂನ್ ಹಾಕಿ. ಟೇಸ್ಟಲ್ಲಿ ಏನು ಚೇಂಜಸ್ ಆಗಲ್ಲ, ಆದರೆ ಪೋಷಕಾಂಶಗಳು ಹೆಚ್ಚಾಗಿ ಸಿಗುತ್ತೆ. ಈ ಪೌಡರ್ ನಿಮಗೆ 10 ದಿನ ಆದರೂ ಕೆಡಲ್ಲ. ಫ್ರಿಜ್ಜಲ್ಲಾದರೆ 1 ತಿಂಗಳಾದರೂ ಇರುತ್ತೆ. ನೋಡಿ, ಪವರ್ಫುಲ್ ಪೌಡರ್ ರೆಡಿಯಾಗಿದೆ. ಇದನ್ನು ರೈಸಲ್ಲಿ ಮಿಕ್ಸ್ ಮಾಡಬೇಕು. ಜೊತೆಗೆ ಒಗ್ಗರಣೆನೂ ಕೊಡಬೇಕು. ಒಗ್ಗರಣೆ ಹಾಕಲು ಒಗ್ಗರಣೆ ಸೌಟ್ ಇಟ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟು ಶುದ್ಧವಾದ ಹಸುವಿನ ತುಪ್ಪನ ಹಾಕ್ಕೊಂಡಿದ್ದೀನಿ. ಮಕ್ಕಳಿಗೆ ಕೊಡೋದ್ರಿಂದ ತುಪ್ಪ ಹಾಕೊಳ್ಳಿ. ತುಪ್ಪ ಇಲ್ಲ ಅಂದರೆ ನಿಮ್ಗೆ ಇಷ್ಟವಾಗಿರುವಂಥ ಗಾಣದ ಎಣ್ಣೆನ ಬಳಸಿ. ತುಪ್ಪ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ಳಿ. 1 ಟೀ ಸ್ಪೂನ್ ಅಷ್ಟು ಜೀರಿಗೆ, 1/4 ಟೀ ಸ್ಪೂನ್ ಅಷ್ಟು ಇಂಗು ಹಾಕೊಳ್ಳಿ. 2ರಿಂದ 3 ಒಣಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ತಗೊಂಡಿರುವಂಥ ಅನ್ನಕ್ಕೆ ಹಾಕೊಳ್ಳಿ. ತುಪ್ಪದಿಂದ ಒಗ್ಗರಣೆ ಕೊಡೋದ್ರಿಂದ ಸ್ಮೆಲ್ಲು, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇವಾಗ ನಮ್ಮ ಪವರ್ಫುಲ್ ಪೌಡರ್ನ ಹಾಕಬೇಕು. ನೋಡ್ಕೊಂಡು ಹಾಕೊಳ್ಳಿ. ಪೌಡರ್ನ ಒಗ್ಗರಣೆಗೆ ಹಾಕೋಬೇಡಿ, ಟೇಸ್ಟ್ ಕೆಟ್ಟೋಗುತ್ತೆ. ನೋಡಿ, ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಸಿ. ಸಾಕಾಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ. ಉಪ್ಪನ್ನು ಮಾತ್ರ ನಿಮ್ಮ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೊಳ್ಳಿ. ನೋಡಿ, ಸ್ವಲ್ಪ ಕಡಿಮೆ ಆಯಿತು ಪೌಡರು, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಪೌಡರ್ ಇಡಿಸುತ್ತೆ. ಜಾಸ್ತಿ ಪೌಡರ್ ಇದ್ರೇ ಅದರ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬರೀ ಅನ್ನ ತಿಂದಂಗೆ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಪೌಡರ್ ಸ್ವಲ್ಪ ಜಾಸ್ತಿ ಇರಬೇಕು. ನೋಡಿ, ನಾನು ಚೆನ್ನಾಗಿ ಕಲಿಸಿದ್ದೀನಿ. ಸೇಮ್ ನೋಡೋದಕ್ಕೆ ಪುಳಿಯೋಗರೆ ಥರನೇ ಇರುತ್ತೆ, ಆದರೆ ಪೋಷಕಾಂಶದಲ್ಲಿ ಪುಳಿಯೋಗರೆಗಿಂತ 10 ಪಟ್ಟು ಒಳ್ಳೆಯದು.
ಮಕ್ಕಳಿಗೆ ತುಂಬ ಬೇಗ ಶಕ್ತಿ ಕೊಡುವಂತಹ ಪವರ್ ಕೊಡುವಂತಹ ಪವರ್ಫುಲ್ ರೈಸ್ ರೆಡಿ ಆಯಿತು. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮಕ್ಕಳಂತೂ ನೆಕ್ಸ್ಟ್ ಟೈಮ್ ಇದನ್ನೇ ಕೇಳ್ತಾರೆ, ಪವರ್ಫುಲ್ ರೈಸ್ ಅಂತ. ಈ ರೀತಿ ಆರೋಗ್ಯಕರವಾದ ರೆಸಿಪೀಸ್ ಬೇಕಾ? ಹಾಗಾದರೆ ಕನ್ನಡ ಸಂಜೀವಿನಿ ವಿಡಿಯೋಸ್ನ ನೋಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.